ಸೊ 2ನೇ ತಾರೀಕು ಹುಟ್ಟಿರೋರ ಗುಣಲಕ್ಷಣಗಳೇನು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ 2 ಅಂತ ಹೇಳಿದ್ರೆ ಚಂದ್ರ, ಮೂನ್. ಸೊ ಮೂನ್ ಅಂದ್ರೆ ಏನು? ಶಾಂತ ಸ್ವಭಾವ, 15 ದಿನ ಬೆಳೆಯೋದು, 15 ದಿನ ಕರಗುವಂಥ ಸ್ವಭಾವ. ಇನ್ನು ಮನುಷ್ಯನಿಗೆ ಹೋಲಿಸಿದ್ರೆ 2ನೇ ತಾರೀಕಿಗೆ ನಾವು ರಾಣಿಗೆ ಹೋಲಿಸ್ತೀವಿ. ರಾಣಿ ಅಂದರೆ ಏನು? ಪ್ರಜೆಗಳನ್ನ ಮಕ್ಕಳು ಟೈಪ್ ನೋಡ್ಕೊಳ್ಳೋ ಅಂಥ ಮದರ್ಲಿ ಆಟಿಟ್ಯೂಡ್ ಇರೋವಂಥ ಒಂದು ವ್ಯಕ್ತಿತ್ವ. ಸೊ ಚಂದ್ರ ಮತ್ತು ರಾಣಿ. ಸೊ 2ನೇ ತಾರೀಕು ಯಾರು ಹುಟ್ಟಿರ್ತಾರೆ ಇವರು ತುಂಬ ಶಾಂತ ಸ್ವಭಾವ, ಮದರ್ಲಿ ಆಟಿಟ್ಯೂಡು, ಗಂಡಸಾಗಿದ್ರು ಕೂಡ ಹೆಣ್ಣು ಟೈಪು ಅಂದರೆ ತಾಯಿ ಟೈಪು ಮಕ್ಕಳನ್ನ ನೋಡ್ಕೊಳ್ಳೋ ಅಂಥ ತುಂಬ ಒಳ್ಳೆ ವ್ಯಕ್ತಿತ್ವ, ತುಂಬ ಎಮೋಷ್ನಲ್ಲು, ಸೆನ್ಸಿಟಿವು, ತುಂಬ ಕ್ರಿಯೇಟಿವ್ ನೇಚರು, ಒಳ್ಳೆ ಇಮ್ಯಾಜಿನೇಷನ್ ಇರುತ್ತೆ. ಬಟ್ ತೊಂದರೆ ಏನಪ್ಪ ಅಂತ ಹೇಳಿದ್ರೆ ತುಂಬ ಇವರು ಸ್ಟ್ರೆಸ್ ತೊಗೋತಾರೆ, ಓವರ್ ಥಿಂಕಿಂಗ್, ಅನ್ನೆಸೆಸರಿ ಯೋಚನೆ ಮಾಡಿ 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 ಮೆದುಳನ್ನ ಕೆರ್ಕೊಂಡು ಆಂಗ್ಸೈಟಿ ಮತ್ತು ಡಿಪ್ರೆಷನ್ ಹೋಗುವಂಥ ಚಾನ್ಸಸ್ ಇರುವಂಥ ಒಂದು ನಂಬರು. ಇನ್ನು ಸಪ್ರೇಟ್ ನಂಬರ್ಸ್ ನೋಡೋಣ. 2ನೇ ತಾರೀಕು ಯಾರು ಹುಟ್ಟಿರ್ತಾರೆ ಇವರು ಯೂಶಲಿ ಫಿಲಾಸಫಿಕಲ್ಲು, ಒಳ್ಳೆ ಸ್ಪಿರಿಚುವಲ್ ಲೀಡರ್ಸ್ ಆಗ್ಬೋದು, ಮಾಸ್ ಫಾಲೋವರ್ಸ್ ಇರ್ತಾರೆ. ಬಟ್ ಡಿಸಿಷನ್ ಮಾತ್ರ ಇವ್ರ ಕೈಯಲ್ಲಿ ಯಾವತ್ತೂ ತೊಗೊಳಕ್ಕಾಗಲ್ಲ. ಇವ್ರು ತೊಗೊಂಡಿದ್ದ ಡಿಸಿಷನ್ನು ತುಂಬ ಬೇರೆ ಜನಗಳಿಗೆ ತೊಂದರೆ ಆಗುವಂಥ ಚಾನ್ಸಸ್ಸು. ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧಿ. ಇನ್ನು 2ನೇದು 11ನೇ ತಾರೀಕು ಹುಟ್ಟಿರೋರು 2 ಸರಿ 1 ರಿಪೀಟ್ ಆಗಿದೆ. ಸೊ ಇವ್ರ ಜೀವನದಲ್ಲೂ ಕಷ್ಟಗಳು ಜಾಸ್ತಿ. ಓಕೆ, ಸೊ ಇವ್ರು ಯಾವಾಗಲೂ ತಮ್ಮ ಜೀವನದಲ್ಲಿ ತಮ್ಮ ಸ್ವಂತ ಲೋಕದಲ್ಲೇ ಬದುಕ್ತಿರ್ತಾರೆ, ಡಿಲ್ಯೂಷನಲ್ ಮೈಂಡ್ ಅಂತ ಕರಿತೀವಿ. ಸೊ ತೊಂದರೆಗಳು, ಅಬ್ಸ್ಟಕಲ್ಸು ಯಾವತ್ತೂ ಜಾಸ್ತಿ ಇರುತ್ತೆ ಇವ್ರ ಜೀವನದಲ್ಲಿ. ಇನ್ನು 3ನೇದು 20ನೇ ತಾರೀಕು ಹುಟ್ಟಿರೋರು ತುಂಬ ಕ್ರಿಯೇಟಿವ್ ಪೀಪಲ್ಲು. ಸೊ ಎಸ್ಪೆಷಲಿ ಆ್ಯಕ್ಟಿಂಗು, ಸಿಂಗಿಂಗು ಅಥವಾ ಬೇರೆ ಆರ್ಟ್ ಫಾರ್ಮ್ಸಲ್ಲಿ ತುಂಬ ಸಕ್ಸಸ್ ಕಾಣುವಂಥ ನಂಬರು, ವೆರಿ ಸಕ್ಸಸ್ಫುಲ್ ನಂಬರು, ನಂಬರ್ 28 ಹುಟ್ಟಿರೋರು. ಇನ್ನು ಲಾಸ್ಟ್ ನಂಬರು 29. ಇಲ್ಲಿ 2 ಮತ್ತು 9 ಒಟ್ಟಿಗೆ ಬಂದಿದೆ. 2 ಅಂದರೆ ಮೂನು, 9 ಅಂದರೆ ಮಾರ್ಸು. ಎಲಿಮೆಂಟ್ಸ್ ತೊಗೊಂಡ್ರೆ 2 ಅಂದರೆ ನೀರು, 9 ಅಂದರೆ ಬೆಂಕಿ. ನೀರು ಬೆಂಕಿ ಒಟ್ಟಿಗೆ ಇರೋದ್ರಿಂದ ಇವ್ರ ಜೀವನದಲ್ಲಿ ಕಷ್ಟ ಸುಖ ಯಾವತ್ತೂ ಒಟ್ಟಿಗೆ ಬರ್ತಾನೆ ಇರುತ್ತೆ ಸೈಕಲ್ಸಲ್ಲಿ. ಪ್ಲಸ್ ಮೆಂಟಲಿ ಸಿಕ್ಕಾಪಟ್ಟೆ ಇವರು ರೆಸ್ಟ್ಲೆಸ್ ಆಗಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಇವರು ಅವರ ಮೆಂಟಲ್ ಹೆಲ್ತ್ ಬಗ್ಗೆ ಫೋಕಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಬೇರೆಯವರಿಂದ ಕಷ್ಟನ ಇವರು ಯಾವತ್ತೂ ಪಡ್ತಾನೆ ಇರ್ತಾರೆ. ಫುಲ್ ವಿಡಿಯೋಗಾಗಿ SP Focus ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ.